ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಅಯ್ಯೋ ಈಗ ಬ್ಯಾಡ, ಆಮೇಲೆ ತಿಂತೇನೆ. ಹೊಟ್ಟಿಸ್ತಿಲ್ಲ ಯಾಕೆ ಅಂದ್ರೆ ಚಾ ಕುಡಿದ್ನಲ್ಲ ಈಗ ಹೊತ್ತಾಗಿ ಹೊಟ್ಟಿನ ಹಸ್ತಿಲ್ಲ ನೋಡಿ ನನಗಂತರು. ಅಯ್ಯೋ ಅವ ಬಿಸಿ ಬಿಸಿ ಪಡ್ಡು ಹಾಕಾಕ ತಿಂತೀನಿ ಬಿಡು. ಹೊಟ್ಟಿಸ್ತಿಲ್ಲ ಅಂದ್ರೆ ಹಂಗಾರೆ ಒಂದು ಒಬ್ಬಿ ತಿನ್ನ, ಇನ್ನೊಂದು ಒಬ್ಬಿ ಬೇಕಾ ಸಪತನ ಬಿಡ್ತೀನಿ ಅಂತೆ. ನನಗೆ ಹಂಗೆ ಹೊಳ ಬೆಳ ತಾಟಿದ್ ಮಾಡೋಕ್ಕಾಗಲ್ಲ. ಅದು ಅಲ್ಲದೆ ಹಬ್ಬ ಇವತ್ತು ನಾಗರ ಪಂಚಮಿ. ಏನು ಬೇಡ ಬೇಡ, ನೀನು ಹೋಗು, ನಿಂದು ಏನೈತೆ ಹಬ್ಬದ ಕೆಲಸ ಅದನ್ನ ಮಾಡ್ಕೊ ಹೋಗು. ಇದು ಕಡುಬು ತುಂಬಿಕೊಡ್ಲೇನ? ಅಯ್ಯೋ ಇವರು ಸ್ವೀಟ್ ತಿನ್ನಲ್ಲ, ನಾನು ಸ್ವೀಟ್ ಏನಂತ ಇಷ್ಟಪಡಲ್ಲ. ಭಾಳ ಅಂದ್ರೆ ಒಂದು 2 ತಿನ್ಬೋದು ಕುಚ್ಕಡುಬು. ಏನು ನೀವು ನಂತರ ಬಿಡು, ಅದೇನ ಡಯಟ್ ಅಂತೇಳಿ ಇವ ಮುಟ್ಟಾಕ ಹೋಗುದಿಲ್ಲ. ಆದ್ರೂ ಒಂದು ಬಲವಂತ ಮಾಡಿದ್ರೆ ಒಂದು ಹಬ್ಬ ಹುಣ್ಣಿಮೆ ಅಂತ ಒಂದು ತಿಂತಾನೆ. ಭಾಳ ಅಂದ್ರೆ ಒಂದು 10 ಕುಚ್ಕಡುಬು ಮಾಡಕ್ಕೆ ಎಷ್ಟೊತ್ತು ಬೇಕು? ಅಶ್ವಿನಿನೂ ಆಕಿ ಏನಂತ ಇಷ್ಟಪಡಲ್ಲ. ಒಂದು 10-12 ಕುಚ್ಕಡುಬು ಮಾಡಕ್ಕೆ ತುಂಬ ಬೇರೆ ಕೊಡ್ತೀಯನ? ಏನು ದೊಡ್ಡಗದಲ್ಲ, ನಾ ಮಾಡ್ಕೋತೀನಿ. ಅವ ಮೊದ್ಲು ಆಫೀಸ್ಗೆ ಹೋಗೋರಿಗೆ ಹಾಕ್ಕೊಡು, ಅವ್ರು ತಿನ್ಲಿ, ಆಮೇಲೆ ತಿಂತೀನಿ ನಾನು. ಯಾರದಿರಿ ಮನ್ಯಾಗ? ಯಾರು ಬಂದ್ರಪ್ಪ? ಸಾವಿತ್ರಾ, ನಂಗೆ ತಡ ಆತ. ಎಲ್ಲದಿ ಹಾಕೊಂಡು ನಾಷ್ಟ ಎಲ್ಲ ಬೇಡ್ರಿ ಆಕಿ ಯಾರ ಬಂದ್ರ ಬಾಗಲಾಗಂತ ಹೋದ್ಲ. ತಡೆಪ್ಪ ನಾನು ಹಾಕೊಡ್ತೀನಿ. ಅತ್ತೇರ ಅಲ್ಲೇ ಬರ್ತೇನೆ, ನೀವು ಬಿಸಿದ್ ಹಾಕಿ ಹೋದ್ರಿ, ನಾ ಅಲ್ಲೇ ಡೈನಿಂಗ್ ಟೇಬಲ್ ಕಡೆನೆ ಬರ್ತೇನೆ. ಯಾರು ಬಂದ್ರು? ಯಾರು ನೀವು? ಅವ ಒಂಚೂರು ನಿಮ್ಮ ಜೋಡಿ ಮಾತಾಡ್ಬೇಕು, ಒಳಗೆ ಬರಲಿ. ಹಾ ಬರ್ರಿ ಬರ್ರಿ ಬರ್ರಿ, ಇಲ್ಲಿ ಬರ್ರಿ. ಕುಂದ್ರಿ, ನೀವು ಕುಂದ್ರಿ. ನಾನು ತಟ್ಟಿಗೆ ತಣ್ಣಗೆ ನೀರಾರ ಚಾನಾರ ತರ್ತೇನೆ. ಸಾವಿತ್ರಾ, ಯಾರು ನಿಮ್ಮ ಕಡೆ ಬಳಗ? ಇಲ್ಲ ರೀ, ಅವರು ಮಾತಾಡ್ಬೇಕು ಅಂದ್ರೆ ನಂಗಾರ ಯಾರ ಗೊತ್ತಿದ್ದಾರೆ ಏನೋ, ನಾನು ಮರ್ತೇನೇನಂತೆ ಒಳಕರ. ಕುಂದ್ರಿ ಅಮ್ಮಾರ, ಕುಂದ್ರಿ. ಬೇಡ ಬಾರ್ವಾ ಇಲ್ಲಿ. ಚಾಗಿ ಎಲ್ಲ ಏನು ಬೇಡ, ಆಮೇಲೆ ಬೇಕಾದ್ರೆ ಕುಡಿಯೋದು ಬಿಡೋದು ನೋಡೋಣ. ಈಗ ಹೇಳ್ರಿ, ಯಾರು ನೀವು? ನಿಮ್ಮನ್ನು ಎಲ್ಲಿ ನೋಡಿದ ನೆನಪಂತರೂ ಇಲ್ಲ ನನಗೆ. ಅದು ನಾ ಯಾರಂತ ಹೇಳಿದ್ರೆ ಈಗ ನಿಮಗೆ ಸಿಟ್ಟು ಭಾಳ ಬರ್ತೈತೋ ಏನು ಮಾಡ್ತೈತೆ ನನಗಂತೂ ಗೊತ್ತಿಲ್ಲ. ಒಂದು 10 ನಿಮಿಷ ನಾ ಮಾತಾಡಕ ಬೇಕು. ನೀವು ಯಾವ್ದು ಹೋಗಂದ್ರು ಹೋಗು ಪರಿಸ್ಥಿತಿಯಾಗ ನಾ ಇಲ್ಲ. ಇಲ್ಲ, ನಾವೇ ಗೆದ್ದೋಗೋಣ, ಸುಮ್ಮನೆ ಹೋಗು ಅಂತ ಹೇಳುನು. ಹೇಳ್ರಿ. ನಾನು ರಾಹುಲ್ ಅದಾನಲ್ರಿ, ಅವ್ರ ತಾಯಿ. ಏನ? ನೀವು ಯಾಕೆ ನಮ್ಮ ಮನೆಗೆ ಬರಕ್ಕೆ ಹೋದ್ರಿ? ಅದಕ್ಕೆ ಮೆತ್ತಗೆ ಮಾತಾಡ್ಕೊಂತ ಬಂದು ಒಳಗೆ ಕುಂತು ಬಿಟ್ರಿ. ನೋಡ್ರಿ, ನಿಮ್ಮ ಜೋಡಿ ಮಾತಾಡುವಂಥದ್ದು ನನಗೇನೂ ಇಲ್ಲ. ನಿಮ್ಮ ಜೋಡಿ ಮಾತಾಡಕ್ಕೆ ನಮಗೆ ಮನಸ್ಸು ಇಲ್ಲ. ನೋಡ್ರಿ ಅಕ್ಕಾರ, ನಾ ಹೇಳ್ತೇನೆ, ಮೊದ್ಲು ಇಲ್ಲಿಂದ ಎದ್ದು ಹೊರಗೆ ಹೋಗ್ರಿ. ನಮ್ಮ ತಾಯಿ ಎಷ್ಟು ವಯಸ್ಸಾಗೈತಿ ನಿಮಗೆ ಅಂತೇಳಿ ನಾ ಏನು ಮಾತಾಡಕತ್ತಿಲ್ಲ. ಮತ್ತು ಮರ್ಯಾದೆ ಕೆಡಿಸ್ಕೋಬೇಡ್ರಿ, ಆ ವಿಚಾರಕ್ಕೆ ಮಾತಾಡಿ. ಈಗ ಹೇಳಕತ್ತೇನೆ, ಎದ್ದು ಹೊರಗೆ ಹೋಗ್ರಿ. ನೀವು ಮೊದ್ಲು ಎದ್ದೋಗ್ರಿ. ನಿಮ್ಮ ಮಗ ಕಳ್ಸೇ ನಾನು ಇಲ್ಲೇ. ಯಾರು ಎದಕ್ಕೆ ಬಾಯ್ ಮಾಡತ್ತೀರಿ? ರಾಹುಲ ನಾವು ಅಂತೀವ್ರು. ನೀವು ಯಾಕ್ರಿ ಬಂದ್ರಿ ನಮ್ಮ ಮನೆಗೆ? ಯಾರು ನಿಮ್ಮ ಮಗ ಕಳ್ಸ್ಯಾನ ಇಲ್ಲಿಗೆ? ನೋಡ್ವಾ, ನಿನ್ನ ಮಗ ಮಾಡಿದ ಸಗಣಿ ತಿನ್ನೋ ಕೆಲಸ ಏನ? ಒಂದು ಮನಿ ಮಂತ್ಯಾನ ಮುರಿದ ನಿನ್ನ ಮಗ. ಮತ್ತೇನಿಲ್ಲ, ನೀನು ಮಾತಾಡಕ್ ಬಂದಿ ಇಲ್ಲಿಗೆ ನೀನು? ನೋಡ್ರಿ, ನೀವು ಎದ್ದು ಹೋಗಂತ ಹೇಳಿದ್ರು ಏನು, ಒಂದು 5 ನಿಮಿಷನಾರ ಮಾತಾಡ್ಬೇಕಂತ ಬಂದೇನೆ ನಾನು. ನೀವೆಲ್ಲ ಬಾಯಿಗೆ ಬಂದಾಗ ಮಾತಾಡಕತ್ತೀರಿ, ನನ್ನ ಮಗ ಮನಿ ಮುರಿದ, ಅದು ಮಾಡಿದ, ಇದು ಮಾಡಿದ, ಎದ್ದು ಹೋಗು ಅಂತೇಳಿ. ಅಲ್ಲ, ನಮಗೆ ಇಷ್ಟೇ ಕೇಳ್ತೀನಿ ನಾನು, ಒಂದ ಕೈಲೇ ಚಪ್ಪಾಳೆ ಹಾಕತ್ಯಾ? ನೀವು ಹೇಳ್ರಿ ನೋಡೋಣ, ಒಂದ ಕೈಲೇ ಚಪ್ಪಾಳೆ ಹಾಕತ್ಯಾ? ನೀವು ಯೋಚನೆ ಮಾಡ್ದಂಗ ಆಕಿ ನಂದಿನಿನೂ ತಪ್ಪು ಮಾಡ್ಯಾಳ, ನಿಮಗೂ ಗೊತ್ತೈತಿ. ಇಬ್ರು ಕೂಡ ಪ್ರೀತಿ ಮಾಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ ಅಂತೇಳಿ ಏನು ತಪ್ಪು ಮಾಡ್ಯಾರ ಇಬ್ರು ಸೇರಿ. ಅಲ್ಲ, ನಾನು ನಿಮಗೆ ಕೇಳ್ತೇನೆ, ಈಗ ನನ್ನ ಮಗನೂ ನನಗೆ ಒಂದು ಮಾತು ಹೇಳಿಲ್ಲ. ಏನು ಈಕಿನ ಲಗ್ನ ಆಗೋತ್ನಾಗ ನಿಮ್ಮ ಮಗಳನ್ನ ನನಗೆ ಏನಂದ್ರೆ ಏನೂ ಗೊತ್ತಿಲ್ಲ. ಇನ್ನೂ ನೀವು ನೋಡ್ರಿ ಅಕ್ಕಾರ, ಸಿಟಿಯಾಗದಿರಿ. ನಿಮ್ಗೆ ಆಜು ಬಾಜು ಮಂದಿ ಬಂದು ಹಿಂಗಾತ ಅಂತೇಳಿ ಹೊಂಟ್ರ ನಿಮ್ಮ ಕಿವಿಗೆ ಬೀಳುವಂಗ ಅಬದ್ಧ ಮಾತಾಡುವುದಿಲ್ಲ. ಆದ್ರೆ ನಾ ಹಳ್ಳ್ಯಾಗಿದ್ದಕ್ಕೆ ಸಂಕಟ ಅಮ್ಮಾರಿಗೆ ಗೊತ್ತಿರ್ತೈತಿ. ಯಾಕಂದ್ರೆ ನಂಗೆ ನಂದಿನಿ ಹೇಳಾಳೆ ಇವ್ರು ಎಲ್ಲಿಂದ ಬಂದಾರ ಅಂತೇಳಿ. ಏನ್ರಿ ಹೊಂಟ್ರೆ ನಮ್ಮ ಕಿವಿಗೆ ಬೇಕಂತ ಬೀಳ ಅಂತೇಳಿ ಏನು, ಅಯ್ಯೋ ಈಕಿ ಮಗ ಹೆಂಗೆ ಮಾಡ್ಯಾನ, ಅಯ್ಯೋ ಈಕಿ ಅಂತಾಕಿ ಅಂತಾಕಿ ಅಂತೇಳಿ ಮಾತಾಡ್ತಾನೆ ಇರ್ತಾರ. ಹೌದಾ? ಅಂಥದನ್ನ ಕೇಳಿಸ್ಕೊಂಡು ನಾ ಹೆಂಗೆ ಸುಮ್ಮನದೇನಂಗಾರ? ಹೇಳ್ರಿ ನೋಡೋಣ. ನಿಮಗೆ ಯಾರು ಸುಮ್ಮನಿರ ಅಂತ ಹೇಳಿದ್ರ? ಬೈದಾಡ್ರಿ. ನಿಮ್ಮ ಮಗನ್ನ ಎಲ್ಲಿ ಇಡ್ಬೇಕಲ್ಲಿ ಇಡ್ರಿ, ಮನೆಗೆ ಸೇರ್ಸಕ್ ಹೋಗ್ಬೇಡ್ರಿ, ಕಸಬರ್ಗಿ ಇಟ್ಟಂಗೆ ಇಡ್ರಿ. ಇದನ್ನ ಹೇಳಿದ್ ನೋಡ್ರಿ ಅಕ್ಕಾರ. ಈಗ ನೀವು ನನ್ನ ಮಗಗೆ ಅನ್ನಕತ್ತೀರಿ ಕಸಬರ್ಗಿ ಇಟ್ಟಂಗೆ ಇಡ್ಬೇಕು, ಹಂಗೆ ಮಾಡ್ಬೇಕು, ಹೆಂಗೆ ಮಾಡ್ಬೇಕು, ಮನೆ ಮುರ್ದ ಅಂತೇಳಿ. ಅದ ಮತ್ತು ನಾನು ನಿಮ್ಮ ಮಗಳಿಗೆ ಅನ್ಬೋದಲ್ಲ. ನನ್ನ ಮಗನ ಮಳೆ ಮಾಡಿ ಕರ್ಕೊಂಡು ಹೋದ್ಲು. ನನ್ನ ಮಗ ಎಂದೂ ನನ್ನ ಮಾತು ಕೇಳಾರ್ದವಲ್ಲ, ನನಗೆ ಹೇಳಿ ಕೇಳಿನೇ ಎಲ್ಲ ಮಾಡ್ತಿದ್ದ, ಇದಕ್ಕಿದ್ದಂಗೆ ಈಕಿನ ಬೆನ್ನ ಹತ್ಕೊಂಡು ಹೋದ ಅಂತೇಳಿ ನಾ ಅನ್ಬೋದಲ್ಲ. ಅದನ್ನ ನಾ ಅಂತ ಅನ್ನೋದಿಲ್ರಿ. ಯಾಕಂದ್ರೆ ಪ್ರೀತಿ ಮಾಡ್ಯಾರ, ಮದುವೆ ಮಾಡ್ಕೋತೇನೆ ಅಂತೇಳಿ ಏನೋ ಆಸೆಗೆ ಬಿದ್ದು ಲಗ್ನ ಮಾಡ್ಕೊಂಡಾರ, ಇಲ್ಲ ಅಂತಲ್ಲ. ಈಗ ಹಂಗಂತೇಳಿ ನಾವು ತಂದೆ ತಾಯಿಯಾಗಿ ಅವ್ರನ್ನ ದೂರ ಇಟ್ಬಿಟ್ರೆ ಎದಕ್ಕೆ ಬಂತ ಹೇಳ್ರಿ ನೋಡೋಣ. ತಪ್ಪು ಮಾಡ್ಯಾವಲ್ಲ. ಈಗ ಹೊಂಟ್ರೆ ಫೋನ್ನಾಗ ಟಿವಿಯಾಗ ನಾವು ನೋಡ್ತೀವಿ, ನೀವು ನೋಡ್ತೀರಿ. ಏನು ಒಂದಳತಿ ಅಲ್ಲಿ ಕೊಲೆ ಮಾಡಿದ ನಿಮ್ಮ ಮಗ, ಅಲ್ಲಿ ಅಂಥ ಹೆಣ್ಣು ಮಕ್ಳ ಮ್ಯಾಗ ಅತ್ಯಾಚಾರ ಮಾಡಿದ, ಹಂಗೆ ಮಾಡಿದ, ಹಿಂಗೆ ಮಾಡಿದ, ಮನಿ ದರೋಡಿ ಮಾಡಿದ ಅಂತೇಳಿ ಹೇಳ್ತಿರ್ತಾರ. ಅವ್ರವ್ರ ತಂದೆ ತಾಯಿ ಹೆಂಗೆ ತಡ್ಕೋಬೇಕು ಹಂಗಾರ? ನೀವ ಹೇಳ್ರಿ ನೋಡೋಣ. ಅಂದ್ರೆ ಅಂಥವ್ರನ್ನೆಲ್ಲ ಕ್ಷಮಿಸಿರ್ತಾರ. ನೀವು ಯಾಕೆ ನನ್ನ ಮಗನ ನನ್ನ ಸೊಸಿನ ದೂರ ಇಟ್ಟಿರಿ, ಮನೆ ಒಳಗೆ ಹೋಗಿಸ್ಕೊರಿ ಅಂತ ಹೇಳಕ್ ಬಂದಿರ ನೀವು ಇಲ್ಲಿಗೆ? ಯಾರಿಗೆ ಬೇಕಾಗಿತ್ರಿ? ಯಾರಿಗೆ ಬೇಕಾಗಿತ್ತು ಅಂತದ ಮನೆ ಒಳಗೆ ಹೋಗಿಸ್ಕೊಳ್ಳೋಂಥ ಕೆಲಸರ ಏನೈತಿ ನಮ್ಗೆ? ಅವ್ರ ಜೋಡಿ ನಮ್ದು ಏನೂ ಇಲ್ಲ. ನೋಡ್ರಿ, ನಾ ಒಂದ ಮಾತು ಹೇಳುದು, ನನ್ನ ಮಗಳ ಮನ್ಸಿಗೆ ನೋವಾಗೈತಿ. ನನ್ನ ಹಳೆ ಕಾಪಾಡ್ಕೊಂಬಂದು ಮರ್ಯಾದೆ ತೆಗ್ದಾಳಕಿ.
ಏನ ಎಂತ ಬೇಕಂತ ಹುಡುಗನ ಹುಡುಕಿ ಮದುವೆ ಮಾಡ್ತೇವೆ ಅಂತ ಹೇಳಿದ್ರು ಅವ್ರು. ಅದು ಏನು ಕಂಡು ನಿಮ್ಮ ಮಗನ ಜೋಡಿ ಓಡಿ ಬಂದಾಳ ಅದು ಇವ್ರಿಗೆ ಗೊತ್ತು. ಏನು ಸಾಕು ಅವ್ರು ನಮಗೆ ಅನ್ಯಾಯ ಮಾಡಿದ್ದ ಸಾಕು, ಅವ್ರಿಗೆ ನಾವು ಬೇಡ ಅಂತ ಬಿಟ್ಕೊಟ್ಟು ಹೋದ್ಮೇಲೆ ಈಗ ನೀವು ಅವ್ರ ಪರ ವಕಾಲತ್ತು ವಹಿಸ್ಕೊಂಡು ಬಂದಿರಲ್ಲ, ಅವ್ರನ್ನೇ ಮನೆ ಒಳಗೆ ಸೇರಿಸ್ಕೊಂಡು ನಮಗೆ ಏನು ಆಗ್ಬೇಕಾಗೈತಿ ನೋಡ್ರಿ ಅಮ್ಮಾರ. ನೀವು ಹಿರಿಯರದಿರಿ, ಸುಮ್ಮನೆ ಈಗ ನಿಮ್ಗೊಂದು ಮಾತು ನನಗೊಂದು ಮಾತು ಬೆಳೆದು ಬೇಡ, ನಿಮ್ಮ ಪಾಡಿಗೆ ನೀವು ಇದು ಬಿಡ್ರಿ. ನಿಮ್ಮ ಮಗ ನಿಮಗೆ ಅನ್ಯಾಯ ಮಾಡ್ಯಾನ, ನೀವು ಬೇಕಾರೆ ಆಕಿನ್ನ ಮನೆ ತುಂಬಿಸ್ಕೊಡ್ರಿ, ಬೇಡ ಇಲ್ಲೇ ಎಲ್ಲದಾರ ಅಲ್ಲೇ ಇದ್ಕೊಲ್ಲಿ ಬಿಟ್ಬಿಡ್ರಿ. ಅವ್ರ ಸುದ್ದಿಗೆ ನೀವು ಹೋಗಬೇಡ್ರಿ, ಅವ್ರನ್ನ ನಮ್ಮ ಸುದ್ದಿ ಕರ್ಕೊಂತ ಹೇಳ್ಬೇಡ್ರಿ. ಎದಕ್ಕೆ ಮಾತಾಡಕ್ ಬಂದಿರಿ ನೀವು, ನನಗೆ ಅದ ತಿಳಿವಲ್ತ. ನನ್ನ ಪಾಲಿಗೆ ಯಾವಾಗೂ ಆಕಿ ಸತ್ತಾಳ ಅಂತ ಕೈ ಬಿಟ್ಟೇನೆ ನಾನು. ಏನ್ರಿ ಅಂದ ಮೇಲೆ ನಿಮ್ದು ಏನ್ ಮಾತಿಲ್ಲ, ನೀವು ಹೊರಗೆ ಹೋದ್ರೆ ಒಳ್ಳೇದು, ಇಲ್ಲ ಇನ್ನ ಮತ್ತಿನ್ನ ನಾವ್ ಏನಾರ ಬೇರೆ ಏನಾರ ಅನ್ಬೇಕಾಕತಿ. ಏನು ಕುತ್ತಿಗೆ ಹಿಡ್ದು ಹೊರಗೆ ಹಾಕ್ತೀರಾ ಹೇಳ್ರಿ, ಕುತ್ತಿಗೆ ಹಿಡ್ದು ಹೊರಗೆ ಹಾಕ್ತೀರಾ? ಅಲ್ಲ ಆತಾತ್ ನಾ ಎದ್ದೋಕೇನಿ, ಎದಕ್ಕೆ ಬಂದೆ ಅಂದ್ರೆ ನಾನು ನೀವು ಅಂತ ಅದಿರಿ ನಿಮ್ಮ ಮಗ ಹಂಗೆ ಮಾಡಿದ ಹಿಂಗೆ ಮಾಡಿದ ಅಂತೇಳಿ ನನ್ನ ಮಗನ ಸರಿಯಾಗಿ ಬೆಳೆಸೀನಿ. ನೀ ಇಲ್ಲೇ ಕುಂತ ನಿಮ್ಮ ಎದುರಿಗೆ ಹೇಳ್ತಾನೆ, ನಿಮ್ಮ ಮಗಳನ್ನ ನೀವು ಸರಿಯಾಗೇ ಬೆಳೆಸಿಲ್ಲ. ಏನು ಆಕಿ ನನ್ನ ಮಗನ ಲಗ್ನ ಹಾಕೊಂಡು ಬಂದಾಳ, ಹೆಂಗಾಕಿ ಬಾಳೆ ಬಚ್ಚೆ ಅಂತ ತಿಳ್ಕೊರಿ. ಒಂದು ವೇಳೆ ಜರ್ ಕರ್ತ ಆಕಿನ್ನೇನಾರ ಯಾವ್ದಾರ ತುಂಬಿದ ಮಂತ್ಯಾನಕ್ಕೆ ನೀವು ಕೊಟ್ಟಿದ್ರೆ 3 ದಿನ ಬಾಳೆ ಮಾಡ್ತಿದ್ದಿಲ್ಲ, ಕೆಲ್ಲೆ ಬಾಳೆ ಮಾಡ್ತಿದ್ದಿಲ್ಲ. ನಾನು ನಿಮಗೆ ಬಟ್ ಹಚ್ಚಿ ಹೇಳ್ತೀನಿ, ಎಲ್ಲಿ ನಿಂತು ಹೇಳಂದ್ರು ಹೇಳ್ತಾನೆ ಇದನ್ನು ನಾನು. ಏನು ಕಲ್ಸಿರ್ರಿ ಆಕಿಗೆ? ಒಂದು ಶಿಕ್ಷಣ ಐತೆ ಆಕಿಗೆ. ನೀವೇ ನಿಮ್ಮ ಮನಸ್ಸಲ್ಲೇ ಯೋಚನೆ ಮಾಡ್ರಿ, ಒಂದು ಶಿಕ್ಷಣ ಐತೆ ಆಕಿಗೆ. 11 ಗಂಟೆಗೆ ಎದ್ದೇಳ್ತಾಳ. ಮುತ್ತೈದು ಹೆಣ್ಮಕ್ಳು, ಒಂದು ಮನೆಗೆ ಮದುವೆ ಆಗಿ ಹೋದ ಹೆಣ್ಮಕ್ಳು ಎದ್ದೇಳು ಟೈಮ್ ಅದು ಹೇಳ್ರಿ ನೋಡೋಣ. 11 ಗಂಟೆಗೆ ಎದ್ದೇಳ್ತಾಳ. 30,000 ಬೇಕು, 40,000 ಬೇಕು ನನ್ನ ಮೇಕಪ್ ನನಗೆ ಮಾರಿ ತಿಕ್ಕಿಸ್ಕೊಂಬರಾಕ ಅಂತಾಳ. ಏನಮ್ಮ ಸವಿತ್ರಕ್ಕ, ನೀವು ಹೋಗಿರೇ? ಸೈತ್ರಮ್ಮ ನೀವು ಹೋಗಿರೇ ಹೇಳ್ರಿ? 30,000 40,000 ತೊಗೊಂಡೋಗಿ ಪಾರ್ಲರ್ನಾಗ ಕುತ್ಕೊಂಡು ತಲೆ ಬಾಚಿಸ್ಕೊಂಡು ಮಾರಿ ತೊಳಸ್ಕೊಂಬರಾಕ ತೊಗೊಂಡು ಹೋಗಿರೇ ಹೇಳ್ರಿ ನೋಡುನು. ಏನಾರ ದೇವ್ರು ಕೊಟ್ಟಿದ್ದ ಬಣ್ಣ ರೂಪ ಬದ್ಲಾಕೈತೆ ಮಾಡಿಸ್ಕೊಲಿ. ಈಗಿನ ಹೆಣ್ಮಕ್ಳಿಗೆ ಅಂದ ಚಂದ ಬೇಕು, ನಾ ಬೇಡ ಅಂತ ಹೇಳುದಿಲ್ಲ, ನಮ್ಮಂಗ ನೀವಿರ್ರಿ ಅಂತೂ ಅನ್ನಕ್ಕಾಗುದಿಲ್ಲ. ಆದ್ರೆ ನಾ ಹೇಳ್ತಾ ಇರೋದು ಈಗ ಸ್ವಲ್ಪ ಒಂಚೂರು ನನ್ನ ಮಗದ್ದು ರೊಕ್ಕದ್ದು ಒಂಚೂರು ತೊಂದರೆ ಐತಿ ಒಂದೇದ್ದು. ಇನ್ನೊಂದು ಏನಂತಂದ್ರೆ ಜವಾಬ್ದಾರಿ ಅನ್ನೋದು ಬರೋದೇವಾಗಿ ಈಕಿಗೆ. 30,000 40,000 ಹಂಗೆ ಹಾಕಿದ್ರೆ ಹೆಂಗಪ್ಪ ಅನ್ನೋ ಯೋಚನೆ ಆಕಿಗಿಲ್ಲ. ಆತ ನಿಮ್ಮ ಮನ್ಯಾಗ ಭಾಳ ಬಂಗಾರ ಚಿಂಚೆ ಬ್ಯಾಗ್ ಇಟ್ಕೊಂಡು ಹುಟ್ಟಾಳ, ರೊಕ್ಕದ ಬೆಲೆ ಗೊತ್ತಿಲ್ಲ ಅನ್ಕೋರಿ. ಈಗ ಅಲ್ಲೇ ಅದನ್ನೇ ಮಾಡ್ತಾ ಇದ್ದಾಳ. ಆತ ನನ್ನ ಮಗಗ ಅದಿ ಅಂತದ ಟ್ರಿಪಿಗೆ ಕರ್ಕೊಂಡು ಹೋಗುವಂತ ಜಗಳ ತೆಗ್ದಾಳ. ಈಗ ನಿಮ್ಮ ಮನೆಗೆ ಯಾವ್ದೋ ಹುಡುಗಿ ಏನೋ ಹೋಗೈತಂತಲ್ಲ, ಅದನ್ನ ನೋಡಿ ನನ್ನ ಮಗನ ಜೋಡಿ ಜಗಳ ತೆಗ್ದಾಳ. ಈಗ ನನ್ನ ಮಗನ ಜೋಡಿ ಎಷ್ಟು ಐತಲ್ಲ ರೊಕ್ಕ, ಅಷ್ಟು ರೊಕ್ಕ ಆಕಿಗೆ ಸಾಲ್ತಾ ಇಲ್ಲ. ಇನ್ನೂ ಅಷ್ಟು ರೊಕ್ಕ ತೊಗೊಂಬಂದು ಅವ ಆಕಿನ ಕರ್ಕೊಂಡು ಹೋಗ್ಬೇಕು ಈಗ ಟ್ರಿಪ್ಪಿಗೆ. ಅದು ಬಿಟ್ಬಿಡ್ರಿ ಹೋಲಿ. ಮನ್ಯಾಗ ಮನಿ ಅನ್ನೋದು ಇಟ್ಟಾಳ. ಅಯ್ಯೋ ತಿಪ್ಪಿಕ್ಕಿಂತ ಕಡಿ. ಒಂದು ಕಸ ಹೊಡಿದು ಗೊತ್ತಿಲ್ಲ, ಒಂದು ಒರೆಸೋದು ಗೊತ್ತಿಲ್ಲ, ಒಂದು ಒಗಾತಿ ಮಾಡ್ಕೊಳ್ಳೋದು ಗೊತ್ತಿಲ್ಲ, ಒಂದು ತನ್ನ ಮೈ ಮೇಗಿನ ಅರಬಿನ ಒಗದು ಸ್ವಚ್ಛಗೆ ಮಡಿಚಿಡೋದು ಗೊತ್ತಿಲ್ಲ ಆಕಿಗೆ. ಏನು ಗೊತ್ತಿಲ್ಲ. ಇವೆಲ್ಲವೂ ಹೆಂಗಾರ ಕಲ್ತಾಳ ಅನ್ಕೋರಿ. ಹಿರಿಯರಿಗೆ ಮರ್ಯಾದೆ ಕೊಡೋದು ಗೊತ್ತಿಲ್ಲ ಆಕಿಗೆ. ಮೊದಲು ಕಟ್ಕೊಟ್ಟು ಗಂಡಿಗೆ ಪ್ರೀತಿಯಿಂದ ಹೆಂಗೆ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಆಕಿಗೆ. ಏನಂದ್ರೆ ಏನೂ ಗೊತ್ತಿಲ್ಲ. ಏನಾರ ಒಂದು ಮಾತು ನಿನ್ನೆ ನಾನು ಹೇಳಕ್ಕೆ ಹೋಗಿದ್ದಕ್ಕಿಗೆ ಇಷ್ಟ ಏನಂದೆ ನೋಡ್ವಾ, ಹಿಂಗೆ ಮಾಡಿದ್ರೆ ಸರಿಯಲ್ಲ ಅಂತ ಹೇಳಕ್ಕೆ ಹೋಗಿದ್ದಕ್ಕೆ ನಿಮ್ದು ಎಷ್ಟು ಅಷ್ಟು ನೋಡ್ಕೊರಿ, ಇಲ್ಲ ಮನೆ ಬಿಟ್ಟು ನಾಡ್ರಿ, ನಿಮ್ಮ ಕೆಲಸ ನೀವು ನೋಡ್ಕೊರಿ ಅಂದ್ಲ. ನನ್ನ ಮಗ ಇವತ್ತಿನವ್ರಿಗೆ ಆ ಮಾತು ಅಂದಿದ್ದಿಲ್ಲ ನನಗೆ. ನನಗೆ ಈಕಿ ಈಗ ಬಂದಾಕಿ ಹೊಸಲ ದಾಟಿ ಈಕಿ ಅಂದ್ಲಿ ಮಾತು. ಬರೇ ಅದೊಂದು ಮ್ಯಾಗಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿ, ಮ್ಯಾಗಿ ಮಾಡ್ಕೊಂಡು ತಿನ್ನಿ, ಆ ಜೊಮ್ಯಾಟೊ ಅಂತ ಎಂಥದ ಸಿಗ್ಗೆ ಬಗ್ಗೆ ಅದ್ರಾಗಂತ ಇವೆಲ್ಲ ಭಾಳ ದಸ್ತ್ರ ಮಾಡೋ ಕೆಲಸನ. ಇದನ್ನ ನೀವು ಕೊಟ್ಟ ಮನೆಯಾಗ ಹೋಗಿ ಆಕಿ ಮಾಡಿದ್ರೆ 3 ದಿನಾನು ಆಕಿ ಬಾಳೆ ಮಾಡ್ತಿದ್ದಿಲ್ಲ. ಅಲ್ಲೇ ನಾಳೆ ಎಲ್ಲರೂ ಚೀಠೂ ಅಂತಿದ್ರು. ಹೆಂಗೆ ಬೆಳೆಸಾಳ ಆಕಿ ಸಾವಿತ್ರವ್ವ ಮಗಳನ್ನ, ಒಂದು ಶಿಕ್ಷಣ ಕಲಿಸಿಲ್ಲ ಅಂತೇಳಿ. ನಿಮ್ಮ ಬಗ್ಗೆನೂ ನನಗೆ ಪೂರ ವಿಚಾರ ಹೇಳ್ಯಾಳ. ಅಲ್ಲ ನನ್ನ ಮಗನೂ ಅಂದ, ನೀವೇನೋ ಭಾಳ ಶಾಸ್ತ್ರ ಸಂಪ್ರದಾಯ ಪೂಜೆ ಪುನಸ್ಕಾರ ಒಂದು ನೀರು ನಿಡಿ ಎಲ್ಲ ಭಾಳ ಚಂದ ಮಾಡ್ತೀರಂತಲ್ಲ. ಮತ್ತು ನಿಮ್ಮ ಮಗಳು ಯಾಕೆ ಮಾಡೋದಿಲ್ಲ ಇದನ್ನೆಲ್ಲ? ನಿಮ್ಮನ್ನು ನೋಡಿ ನಿಮ್ಮ ಮನೆ ನಿಮ್ಮ ಮಗಳನ್ನ ಸೊಸಿ ಮಾಡ್ಕೊತಾರ. ಆದರೆ ನಿಮ್ಮ ಮಗಳು ಇರೋ ಅವತಾರಕ್ಕೆ ಆಮೇಲೆ ಅವರೇ ಓಡಿಸ್ತಾರ. ಆ ಲೆಕ್ಕಕ್ಕದಾಳ ನಿಮ್ಮ ಮಗಳು. ಗಂಡ ಮಗನ ಆತು ಸಪೋರ್ಟ್ ಮಾಡಿ ಬೆಳೆಸಿ ಅವನೊಂದು ಚಂದಾಗಿ ನೋಡ್ಕೋಬೇಕ ಹೊರತು ಈ ರೀತಿ ಮಾಡಬಾರ್ದು. ನನ್ನ ಮಗ ಈಕಿನ ಮಾಡ್ಕೊಂಡು ಸಗಣಿ ತಿನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಾನವ. ಕರೆನ ಈಕಿ ಈಟಾಟಕ್ಕೆ ಸಲ್ಲಕ್ಕೆಲ್ಲ ಈಕಿ ಅನ್ನೋದು ಅವಂಗೂ ಪಾಪ ಈಗ ಅರಿವಾಗತ್ತತಿ. ಅದನ್ನ ನಮಗೇನು ಹೇಳ್ತೀರಿ? ಮದುವೆ ಮಾಡ್ಕೊಂಡ್ಮ್ಯಾಗ ಅನುಭವಿಸ್ಬೇಕು ಅಷ್ಟೇ. ಯಾರು ನಿಮಗೆ ನಮ್ಮ ಮಗಳನ್ನ ಮದುವೆ ಮಾಡ್ಕೊಂಡು ಹೋಗ್ರಿ, ನಮ್ಗೆ ಹೆಚ್ಚಾಗೈತಿ ಸಾಕಾಗೈತಿ ನೀವು ಸಾಕ್ರಿ ಅಂತ ನಾವು ಹೇಳಿದ್ದಿಲ್ಲ. ಆಕೆ ಹಂಗದಾಳ ಅಂತೇಳಿ ನಾವು ದೊಡ್ಡ ಮಂತ್ಯಾನಕ ಕೊಟ್ಟು ಮದುವೆ ಮಾಡ್ಬೇಕನ್ನೋದು ನಮ್ಮ ತಲೆಯಾಗಿದ್ದಿದ್ದು. ದೊಡ್ಡ ಮನಿ ಹುಡುಗಿ ತಗೊಂಡು ಹೋಗಿ ನಿಮ್ಮ ಮಗ ದೊಡ್ಡಿಸ್ತನ ಮಾಡಿ ಮದುವೆ ಮಾಡ್ಕೊಂಡಾನ, ಮತ್ತೆ ಆಕಿನ್ನ ಹಂಗ ನೋಡ್ಕೋಬೇಕು, ದೊಡ್ಡಿಸ್ತಂದಾಗ ನೋಡ್ಕೋಬೇಕು ಆಕಿನ್ನ, ಆಕಿ ಏನು ಕಮ್ಮಿ ಆಗ್ಲಾರ್ದಂಗ. ಇದನ್ನೇನು ನೀವು ನನಗೆ ಹೇಳಕತ್ತೀರಿ? ನಮ್ಮ ಮನ ಯಾಕಂದ್ರೆ ಆಕಿನ ಹಂಗ ಬೆಳೆಸಿದ್ವಿ ನಾವು. ಈಗ ಆಕಿ ಅಲ್ಲಿ ಬಂದು ಬಡತನಕ್ಕೆ ಅಡ್ಜಸ್ಟ್ ಆಗಂದ್ರೆ ಯಾಕೆ ಆಗ್ಬೇಕಾಕಳಾಕಿ? ಬರೀ ಅಂದ ಚಂದ ನೋಡಿ ಮದುವೆ ಮಾಡ್ಕೊಂಡಂಗಲ್ಲ. ನಿಮ್ಮ ಮಗ ನಮ್ಮ ಆಸ್ತಿ ಅಡು ನೋಡಿ ನಮ್ಮ ಮಗಳನ್ನ ಬುಟ್ಟಿಗೆ ಹಾಕೊಂಡಾನ. ಬೇಕಾದ ಆಗೋಲ್ತಕ ಅವಂಗೊಂದು ರೂಪಾಯಿನೂ ಸಿಗಕ್ಕೆ ನಾವು ಬಿಡುದಿಲ್ಲ. ಮತ್ತು ನಾಳೆ ನಿಮ್ಮ ಸೊಸಿ ನನ್ನ ಮಗಳ ಆಗಿ ಅಂತ ಉಳಿದಿಲ್ ಬಿಡಾಕಿ, ನಿಮ್ಮ ಸೊಸಿ ಹೊಟ್ಟಿಲ್ ಆಗಿ ಒಂದು ಕೂಸು ಹುಟ್ಟಿ ನಾಳೆ ಅದು ಮತ್ತು ಆಸ್ತಿ ಬೇಲೆ ಇರೋದು ಹಕ್ಕು ಚೆಲಾಯಿಸಕ್ಕೆ ಬರಬಾರ್ದಲ್ಲ. ಅದಕ್ಕೆ ಆದಷ್ಟು ದೌಡ್ ಆಸ್ತಿನೆಲ್ಲ ಪೂರ್ತಿ ನಾನು ನನ್ನ ಮಗನ ಹೆಸರಿಗೆ, ನನ್ನ ಸೊಸಿ ಹೆಸರಿಗೆ, ಒಂದು ಸ್ವಲ್ಪ ನಮ್ಮ ಹೆಸರಿಗೆ ಇಟ್ಕೋಬೇಕಂತ ಮಾಡೀವಿ.
ಏನ ಈಕಿ ನಂದಿನಿ ಮಾತ್ರ ನಾನು ಏನು ಬೇಕಾದ್ರೂ ಹೇಳ್ತೀನಿ ಬಟ್ ಹಚ್ ಹೇಳ್ತೀನಿ ಈಕಿಗೆ ಒಂದು ನೂಲು ಎಳಿ ಸಿಗಾಕು ನಾ ಬಿಡುವುದಿಲ್ಲ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡ್ಬಿಡ್ರಿ. ನಿನ್ನ ಮಗ ಮಾಡ್ಕೊಂಡೋಗೇನಿಲ್ಲ ನಿಮ್ಮ ಮಗ ನನ್ನ ಮಗಳನ್ನ ಏನ ಆಕಿನ ಅದ್ ಹೆಂಗ್ ಓಡಿಸ್ಕೊಂಡು ಲಗ್ನ ಮಾಡ್ಕೊಂಡನಲ್ಲ ಆಕಿನ ಹಂಗ ಜೋಪಾನ ಮಾಡಿ ತೋರಿಸ್ಲೇವ ನೋಡೋಣ. ಅವ್ ಜೋಪಾನ ಮಾಡ್ಕೊಲಿ. ಮತ್ತೆ ಯಾಕಂದ್ರೆ ಪ್ರೀತಿ ರೊಕ್ಕಲ್ಲ ಮುಖ್ಯ, ಪ್ರೀತಿ ಮುಖ್ಯ ಅಂತೇಳಿ ನಾಟಕ ಮಾಡಿ ಕರ್ಕೊಂಡು ಹೋಗ್ಯಾನಲ್ಲ. ಅದಕ್ಕೆ ಪ್ರೀತಿನೇ ಹೊಟ್ಟಿ ತುಂಬಿಸ್ಲಿ, ಪ್ರೀತಿನೇ ಅಗತ್ಯಗಳನ್ನೆಲ್ಲಾ ತೀರಿಸ್ಲಿ. ಜೀವನಕ್ಕೆ ಪ್ರೀತಿ ಬೇಕು. ಪ್ರೀತಿ ಒಂದ ಇಟ್ಕೊಂಡು ಜೀವನ ಮಾಡಕ್ ಆಗುದಿಲ್ಲ. ಏನ ಆಕಿ ಈಗ ಅರ್ಥ ಆಕತಿ, ಇನ್ನೂ ಸ್ವಲ್ಪ ಅರ್ಥ ಆಕತಿ. ಅರ್ಥ ಆಗ್ಲಿ ಅಂತೇಳಿ ಬಿಟ್ಟೇನೆ ನಾನು. ನೀವಿನ್ ಹೋಗ್ಬೋದು. ಒಟ್ ನೀವು ನಿಮ್ಮ ಮಗಳಿಗೆ ಏನು ಬುದ್ಧಿ ಹೇಳುದಿಲ್ಲ. ಆಕಿ ನಮ್ಮ ಮಾತು ಕೇಳಂಗಿದ್ದಿದ್ರೆ, ನಾವು ಬುದ್ಧಿ ಹೇಳಿ ತಿಳ್ಕೊಳಂಗಿದ್ದಿದ್ರೆ ನಿಮ್ಮ ಮಗನ ಹಿಂದೆ ಯಾಕೆ ಓಡಿ ಬರ್ತಿದ್ಲ? ಅದನ್ನು ಹೇಳಿದ್ವಿ ನಾವು. ಓಡೋಬೇಡ, ಮಾಡಬೇಡ, ಅವ ಸರಿ ಇಲ್ಲ, ನಿನ್ನ ಬಾಳ್ಸೋಷ್ಟು ಯೋಗ್ಯತೆ ಅವಂಗಿಲ್ಲ, ಒಳ್ಳೆ ಸಂಬಂಧ ನೋಡಿ ಕೊಡ್ತೇವಿ ಅಂತೇಳಿ ಎಲ್ಲ ಹೇಳಿದ್ವಪ್ಪ. ಆದ್ರೂ ನಿಮ್ಮ ಮಗನ ಹಿಂದೆ ಓಡಿ ಬಂದಾಳ. ಹಂಗೆ ಓಡಿ ಬಂದಾಕಿ ಈಗ ನಾವೇನೋ ಒಂದು ಮಾತು ಹೇಳಿದ್ರೆ ಕೇಳ್ತಾಳ ಆಕಿ? ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ್ರಿ. ಆಮೇಲೆ ನಮ್ಗೆ ಸಂಬಂಧ ಇಲ್ದವ್ರಿಗೆಲ್ಲ ನಾವು ಯಾಕೆ ಬುದ್ಧಿ ಹೇಳಕ್ ಹೋಗ್ಬೇಕು? ಅವ್ರಂತಾರ ನೀವು ಯಾರು ನಮ್ಗೆ ಯಾಕೆ ಬುದ್ಧಿ ಹೇಳಕ್ ಬಂದಿರಿ ಅಂತೇಳಿ ಹಂಗೆ ಅನ್ಸ್ಕೊಳ್ಳೋ ಕೆಲಸ ನಮಗೆ ಏನೈತಿ? ಆಕಿ ನಮ್ಮನ್ನು ಬಿಟ್ಟು ಓಡೋದ್ಲಲ್ಲ ಅವಂದ ಆಕಿ ನಮ್ಮ ಪಾಲಿಗೆ ಸತ್ಲ. ನಮಗೆ ಆಕಿ ಬಗ್ಗೆ ಯಾವುದೂ ಏನೂ ಇಲ್ಲ, ನಮ್ಗೆ ಯಾವುದು ಬೇಜಾರು ಇಲ್ಲ, ಎಂಥದ್ದು ಇಲ್ಲ. ನಮ್ಗೆ ಹೇಳ್ಬೇಕು ಅಂದ್ರೆ ಖರೇನ ನಮ್ಗೆ ಇಷ್ಟನೇ ಇಲ್ಲ. ಆಕಿ ಸುದ್ದಿ ಮಾತಾಡೋಕ್ಕೂ ಮನ್ಯಾಗ ಇಷ್ಟ ಇಲ್ಲ. ಇಷ್ಟ ಅಂದಮೇಲೆ ಏನು ಮಾತಾಡೋದಾರ ಏನೈತಿ ಬಿಡ್ರಿ, ಹೊಲತ್ತ. ಸರ್, ನಿಮ್ಮ ಹಠನೂ ನಿಮಗೆ ಹೆಚ್ಚಾಗೈತಿ. ಮಗಳು ಏನು ಮಾಡಬಾರ್ದು ಮಾಡ್ಯಾಳ ಅನ್ನಂಗೆ ಆಕಿನ ಮನೆ ತುಂಬಿಸ್ಕೊಳ್ಳಲ್ಲ ಅಂತೀರಿ. ಆಗಲಿ, ಏನಾರ ಮಾಡ್ರಿ. ಏನು ನಾವೇನು ನೀವು ಕರ್ಕೊರಿ ನೀವು ಮಾಡ್ರಿ ಮನೆ ತುಂಬಿಸ್ಕೊರಿ ಅಂದ್ರೆ ನೀವೇನು ತುಂಬಿಸ್ಕೊಳ್ಳೋರ? ಏನಾರ ಮಾಡ್ರಿ. ಆ ಬಾಡ್ಯಾನು ಅನುಭವಿಸ್ಲಿ. ಇಂಥ ತಿಪುರ ಸುಂದರಿನ ಕಟ್ಕೊಂಬಂದಾನಲ್ಲ, ಬಂಗಾರದಂಥ ಹುಡುಗಿತ್ತು ನನ್ನ ತವ್ರ ಮನೆ ಕಡೆ. ಅಂಥ ಒಳ್ಳೆ ಹುಡುಗಿನ ಬಿಟ್ಟು ಈಕಿನ ಮಾಡ್ಕೊಂಬಂದಾನ ದೀಬ್ರ ದಿಂಡಿನ. ಒಂದು ಅರಿಬಿ ಹಾಕೊಳ್ಳೋದು ಗೊತ್ತಿಲ್ಲ, ಒಂದು ಕಮ್ಮಗೆ ಬಾಳೆ ಮಾಡೋದು ಗೊತ್ತಿಲ್ಲ. ಈಕೇನು ಗಂಡನ ಮನೆ 3 ದಿನ ಬಾಳೆ ಮಾಡ್ತಾಳೆ. ಈಕಿ ಯೋಗ್ಯತೆನೇ ಇಲ್ಲ. ಈಕಿಗೆ ಇನ್ನೊಂದು ಮನೆಗೆ ಸೊಸೆಯಾಗಿ ಹೋಗಿ ಬಾಳೆ ಮಾಡೋಕೆ ಯೋಗ್ಯತೆನೇ ಇಲ್ಲ ಈಕಿಗೆ. ಇಂಥಾಕಿನ ತಂದುಬಿಟ್ಟಾನ ನನ್ನ ಮನೆಗೆ. ಏನ ಈಕಿ ಉದ್ಧಾರನಾಗೋದಲ್ಲ ಹಿಂಗಿದ್ಲಂದ್ರೆ ಈಕಿ ಹೆಣ್ಣನ್ನು ಆಕಾರದಾಗ ಇಲ್ಲದ. ನೆಟ್ಟಗೆ ಮಗಳನ್ನ ಬೆಳೆಸೋದು ಗೊತ್ತಿಲ್ಲ ನಿಮಗೆ, ಮತ್ತು ಮಂದಿಗೆ ಮಾತಾಡ್ತೀರಿ ನೀವು. ನನ್ನ ಮಗ ಅಪ್ರಂಜಿ ಇದ್ದಂಗಿದ್ದ. ನಿಮ್ಮ ಮಗಳನ್ನ ಮಾಡ್ಕೊಂಬಂದು ಬೀದಿಗೆ ಬೀಳೋದೊಂದು ಬಾಕಿ ಉಳ್ದತ್ತವ. ಇವ್ ದೇವ್ರಿ, ಇಂಥ ಮಗಳನ್ನ ಯಾರಿಗೂ ಕೊಡಬೇಡಪ್ಪ, ಕೊಡಬೇಡ, ಯಾರಿಗೂ ಕೊಡಬೇಡ. ನೀ ಅದಕ್ಕೆ ಅದ್ರ ಸಂಬಂಧ ಹೇಳ್ತಿ? ಸುಮ್ನಿರ, ಅನ್ಭವಿಸ್ಲಿ. ಮಾಡ್ಕೊಂಡೋಗೇನಿಲ್ಲ, ಅನ್ಭವಿಸ್ಲಿ. ಸುಮ್ನಿರಿ, ಎಲ್ಲ ಅನ್ಭವಿಸ್ಬೇಕು. ಅಂಥವ್ರಿಗೆ ಗೊತ್ತಾಕತಿ. ಒಂದು ಶ್ರೀಮಂತರ ಮನೆಯಿಂದ ಹುಡುಗಿ ತೊಗೊಂಬಂದು ಬಾಳೆ ಮಾಡೋದು ಹೆಂಗ ಅಂತೇಳಿ ಗೊತ್ತಾಗಬೇಕು. ಏನ ಸುಮ್ಮನೆ ಹುಡುಗಿನ ಹಾರಿಸ್ಕೊಂಡು ಹೋದಂಗಲ್ಲ. ಆಕಿ ಇಲ್ಲ ಹೆಂಗಿದ್ಲ ಅದಕ್ಕೆ ಬಲ ಮಾಡಾಕತ್ತಾಳಲ್ಲಿ. ಅನ್ಭವಿಸ್ಲಿ. ಆಕಿಗೂ ಬುದ್ಧಿ ಭೇಟಿ ಆಗ್ಬೇಕು, ಅವನಿಗೂ ಬುದ್ಧಿ ಭೇಟಿ ಆಗ್ಬೇಕು. ತಂದೆ ತಾಯಿ ಮಾತು ವಿರುದ್ಧವಾಗಿ ನಡ್ಕೊಂಡ್ರೆ ಏನಾಕತಿ ಅನ್ನೋದು ಗೊತ್ತಾಕತಿ. ಯಾಕಂದ್ರೆ ನಮ್ಮ ಮಗಳು ನಾವು ಹೆಂಗೆ ಬೆಳೆಸಿರ್ತೀವಲ್ಲ ಅದಕ್ಕೆ ತಕ್ಕಂಥ ಮನೆ ಹುಡುಕಿ ಕೊಡ್ತಿರ್ತೀವಿ ನಾವು. ಬೇಡ ಅಂತೇಳಿ ತಾವ ಹುಡ್ಕೊಂಡು ಆರಿಸ್ಕೊಂಡು ಹೋಗಿದ್ದು ಮತ್ತೆ ಹೆಂಗೈತೆ ಹಂಗೆ ಅನುಭವಿಸ್ಲೇಬೇಕು. ನೀನು ಏನ್ ತಿಂತ್ರು ಅಟ್ಟಕ್ಕೇರ್ ಕುಂತಾಳ ಬಿಡಪ್ಪ. ಏನ್ ಮಾಡಾಕತಿ ಬೇ, ಹೋಗ್ಲಿ ಬಿಡು. ನಾ ಬಂದೇನಿ ಇಲ್ಲಿ ನಮ್ಮ ತಂಗಿ ನೋಡಾಕ. ನಾನು ಏನ್ತಿ ಅದಕ್ಕೆ ಬರ್ತಾಳೆ ಹೇಳಿ ನೋಡೋಣಕ್ಕೆ. ಅದ ಅಂತ ನಾನು ಅಯ್ಯೋ 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 ಬಾರಿ ಸೊಕ್ಕಪ್ಪ ನಿನ್ ಹೆಂಡತಿಗೆ. ಜಗತ್ನಾಗ ಇಲ್ಲದಂತ ಸೊಕ್ಕ ನಿನ್ ಹೆಂಡತಿಗೆ ಐತಿ. ಏನ್ ಮಾಡಾಕತಿ ಬೇ, ಒಬ್ಬೊಬ್ರು ಹುಟ್ಟುಗುಣ ಅದು ಏನ್ ಮಾಡಿದ್ರು ಅವು ಬಿಡುದಲ್ಲ. ನಾನು ಸುಮ್ಮನೆ ಆಗ್ಬಿಟ್ಟೆ ನೋಡುವ. ಲಕ್ಷ್ಮಿ, ಹೆಂಗದೀವ? ಆರಾಮದಿಯನ? ಹ್ಞೂ ಮಾವ, ಆರಾಮದೀನಿ. ಖುಷಿ ಆಕತ್ತವ ಕಣ್ಣಿದ್ರಿಗೆ ಆಡ್ ಬಿಡೋದ್ ಮಕ್ಳು ಇಷ್ಟು ಚಂದ ಮನಿಗೆ ನೀ ಸೇರಿ ಈಗ ನೋಡಿ ನೀನು ಅಂತ ಆಯಾಕತ್ತಿ. ಹ್ಞೂ ಮಾವ, ಊರಿಗೆ ಹೋಗ್ಬೇಕು ಮಾವ ನಾವು ಈಗ. ಆದ್ರೆ ಇವರೇ ಬರ್ತೀನಿ ಅಂತ ಹೇಳ್ಯಾರ. ಇವ್ರು ಬಂದ್ಮೇಲೆ ಹೋಗ್ಬೇಕು. ಇದ್ದು ಹೋಗ್ಬೇಕು ಬೇಡವಾ? ಇನ್ನೊಂದು ಹಾಕ್ತೀನ? ಇಲ್ಲ ಮಾವ, ಅಲ್ಲಿ ಊರಾಗ ಸ್ವಲ್ಪ ಕೆಲ್ಸನೂ ಅದಾವು. ಸದ್ಯ ಕಾಲೇಜ್ ಸೂಟಿ ಮಾಡೇನಿ. ಅಲ್ವಾ, ಕುಪ್ಸ ಮಾಡಲ್ಲ ಈಕಿದ? ಮಾಡ್ಬೇಕಣ್ಣ, ಆದ್ರೆ ಅವ್ರ ಮಂತ್ಯಂದಾಗ ಏನೋ ಕುಪ್ಸ ಮಾಡೋ ಪದ್ಧತಿ ಇಲ್ಲಂತೆ. ನಾವೇ ಒಂದು 5 ಮಂದಿ ಆರತಿ ಮಾಡಿ ಇದು ಮಾಡೋಣ ಅನ್ಕೊಂಡೆ, ಮತ್ತೆ ಅದು ಪದ್ಧತಿ ಇಲ್ಲ ಅಂತ ಅದಾರ. ಇನ್ನು ನಾವು ಇಲ್ಲಿ ಕುಬ್ಸ ಮಾಡಿ ಏನಾರ ಹೆಚ್ಚು ಕಮ್ಮಿ ಆದಿತ್ತಲ್ಲ ಅಂತ, ಅದಕ್ಕೆ ಕೂಸು ಹುಟ್ಟಿನ ಒಂದು ಹೆಸರಿಡೋದು ಇರ್ತೈತಲ್ಲ, ಅದನ್ನ ಒಂಚೂರು ಜೋರ್ದಾರಾಗಿ ಮಾಡ್ಬಿಡೋಣ ಅಂತ ಮೊದಲು ಅನ್ಕೊಂಡಿದ್ದೀವಿ. ಒಂದು 4-5 ಮಂದಿ ಕರೆದ ಆರತಿ ಮಾಡಿ ಇಲ್ಲೇ ಸಣ್ಣ ಪ್ರಮಾಣದಾಗ ನಮ್ಮ ಮನ್ಯಾಗ ಮಾಡೋನು ಅಂತೇಳಿ. ಅವ್ರ ಮನೆ ಸೊಸಿ ಎಷ್ಟಾದ್ರು ಕುಬ್ಸ ಮಾಡೋ ನಡಿನೇ ಇಲ್ಲ ಅನ್ನಕತ್ತಾರ. ಅಂದಮೇಲೆ ಮಾಡಿ ಏನಾರ ಹೆಚ್ಚು ಕಮ್ಮಿ ಆಗಿ ನಾಳೆ ನಿಮ್ಮಿಂದನೇ ಆತು ಅಂತ ಅವರು ಅನ್ಬಾರ್ದ. ಅದ್ರ ಸಂಬಂಧ ಬೇಡ ಅಂತ ಸುಮ್ಮನಾಗೇನಣ್ಣ. ಇರ್ಲಿ ಬಿಡವಾ, ಬೇಡ ಪದ್ಧತಿ ಇಲ್ಲ ಅಂದ್ಮೇಲೆ ಈಗ ತಡಿ ಈಕಿ ಒಬ್ಬಕಿನ್ನ ಕುಂದ್ರಿಸಿ ಏನ್ ಮಾಡ್ತಿ? ಈಗ ಹುಡುಗನು ಕುಂದ್ರಸ್ಬೇಕಾ ನೀ? ಮತ್ತೆ ಈಕಿ ಗಂಡನ್ನು ಈಕಿ ಗಂಡನ್ನು ಈಕಿನ್ನು ಕುಂದ್ರಿಸಿ ಮಾಡಿದ್ರೆ ಅದೇ ನನ್ನ ತಾಲಿ ಮಾಡದ ಇಲ್ಲಿ ಮಾಡ್ಯಾರ ನಂಗಕತಿ. ಮತ್ತ ಅವ್ರ ಅತ್ತಿನ ಕರಿಬೇಕಾ, ಅವ್ರ ಮಾವನ್ ಕರಿಬೇಕಾ? ಅವ್ರೆಲ್ಲರೂ ಬರ್ತಾರ, ಮತ್ತು ಕುಬ್ಸ ಮಾಡ್ದಂಗ ಆಗ್ಬಿಡ್ತತಲ್ಲ ಅದು. ಬೇಡ ಕೆಲವೊಬ್ರು ಮನ್ಯಾಗ ಅವು ಕುಬ್ಸ ಮಾಡಿದಾಗ ಏನಾರ ಅನಾಹುತ ಆಗಿರ್ತತಲ್ಲ, ಅವಾಗಿಂದ ಬಿಟ್ಟೋರು ಬಿಟ್ಟೇ ಬಿಟ್ಟಿರ್ತಾರ ಅದನ್ನ. ಆಮೇಲೆ ಅವು ಈ ಪದ್ಧತಿ ಇಲ್ಲ ಅಂದ್ರೆ ಮುಗಿದೋತು. ಮಾಡಂಗಿಲ್ಲ ಅಂದ್ರೆ ಮಾಡಾಕು ಹೋಗ್ಬಾರ್ದು. ಅದಕ್ಕೆ ಬ್ಯಾಡ ತಗೋ, ಬ್ಯಾಡ. ಕೂಸು ಹುಟ್ಟಿಂದ ಹೆಸರಿಡೋದನ್ನ ಒಂಚೂರು ಜೋರಾಗಿ ಮಾಡ್ಬಿಟ್ರಿ. ಅದೇ ಮಾವ, ನಾವು ಹಂಗೆ ಅನ್ಕೊಂಡಿವಿ. ಆಗ್ಲವ, ಒಳ್ಳೇದಾಗಲಿ.